ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ಇದು ಸ್ನ್ಯಾಕ್ಸ್ ರೆಸಿಪಿ, ಟೀ ಟೈಮ್ ರೆಸಿಪಿ ಕೂಡ ಹೌದು. ಹಾಗೆ ಟ್ರೆಡಿಷ್ನಲ್ ರೆಸಿಪಿ, ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ಆ್ಯಂಡ್ ವೈ ನಾಟ್, ದೊಡ್ಡವರು ಕೂಡ ಬಹಳ ಇಷ್ಟ ಆಗಿರೋ ರೆಸಿಪಿ ಇದು. ಹಾಗಾದರೆ ಬನ್ನಿ ನೋಡೋಣ ಯಾವ ರೆಸಿಪಿ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇದ್ರ ಹೆಸರು ಮಸಾಲೋಡೆ, ಆಂಬಡೆ ಅಂತ ಕೂಡ ಕರೀತಾರೆ. ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಪಾವ್ ಕಡಲೆಬೇಳೆ ತೊಗೊಂಡು ಚೆನ್ನಾಗಿ 3 ರಿಂದ 4 ಸತಿ ತೊಳೆದು 3 ಅವರ್ ನೆನೆ ಇಟ್ಟಿದ್ದೀನಿ. 1 ಕಪ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ ಕಾಯಿ ತುರಿ, 1 ಇಂಚ್ ಶುಂಠಿ, 4 ರಿಂದ 5 ಹಸಿಮೆಣಸಿನಕಾಯಿ, ಅರಿಶಿನ 1 ಟೇಬಲ್ ಸ್ಪೂನ್, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಕೂಡ ಒಂದು ಸ್ವಲ್ಪ ಬೇಕಾಗುತ್ತೆ. ಮೊದಲಿಗೆ ಫ್ರೆಂಡ್ಸ್, ನೀವು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಈಗ ನೀವು ಹೆಚ್ಚಿಟ್ಟಿರೋ ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಅಚ್ಕಾರದ ಪುಡಿ ಹಾಗೆ ಕಾಯಿ ತುರಿ ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸುತ್ತು ಪೌಡ್ರ್ ಮಾಡ್ಕೊಳ್ಳಿ. ನಂತರ ಬೇಳೆಯಿಂದ ನೀರು ಚೆನ್ನಾಗಿ ಶೋಧಿಸಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಬೇಕಿದ್ದಲ್ಲಿ ನೀವು 3 ರಿಂದ 4 ಟೇಬಲ್ ಸ್ಪೂನ್ ನೀರನ್ನ ಆ್ಯಡ್ ಮಾಡಿ ರುಬ್ಬೋದು. ನೀರು ಜಾಸ್ತಿ ಹಾಕೋಬೇಡಿ ಫ್ರೆಂಡ್ಸ್, ಉಂಡೆ ನೀಟಾಗಿ ಬರಲ್ಲ. ಆ್ಯಂಡ್ ಇದನ್ನು ಒಂದು 4 ರಿಂದ 5 ನಿಮಿಷ ರುಬ್ಬಿದ್ರೆ ಸಾಕಾಗುತ್ತೆ. ಔಡೌಡಾಗಿ ರುಬ್ಕೊಂಡ್ರೂ ಕೂಡ ಇದು ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ, ಈ ರುಬ್ಬಿಟ್ಕೊಂಡಿರೋ ಮಸಾಲೆನ. ಈಗ ನೀವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಬರೀ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಸಿದ ನಂತರ ಈ ಮಸಾಲೆನ ಒಂದು ಸೈಡ್ಗಿಡಿ. ಒಂದು 2 ರಿಂದ 3 ನಿಮಿಷ ಕಲಿಸಿದ ನಂತರ ನೀವು ಒಂದು ಸೈಡ್ಗೆ ಇಟ್ಬಿಟ್ಟು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಎಣ್ಣೆ ಕಾಯೋ ಅಷ್ಟರಲ್ಲಿ ನೀವು ಈ ಮಸಾಲೆನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಉಂಡೆ ಮಾಡ್ಕೋಬೇಕು. ಇಲ್ಲಿ ಎಣ್ಣೆ ಕಾದಿದೆ. ಇದನ್ನು ಫ್ಲ್ಯಾಟಾಗಿ ಆಂಬಡೆ ಮಾಡೋ ರೀತಿ ತಟ್ಟಿ ಎಣ್ಣೆ ಒಳಗೆ 2 ಸೈಡು ಡೀಪ್ ಬ್ರೌನ್ ಆಗೋವರೆಗೂ ಕರೆದ್ರೆ ಕ್ರಿಸ್ಪಿಯಾಗಿರೋ, ಟೇಸ್ಟಿಯಾಗಿರೋ, ಬಹಳ ರುಚಿಯಾಗಿರೋ ಆಂಬಡೆ ಮನೆಯಲ್ಲೇ ಸಿದ್ಧ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದ್ರಿಂದ ಫ್ರೆಂಡ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಕಡೆಯಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಆದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮಗೆ ನನ್ನ ಚಾನಲಲ್ಲಿರೋ ವಿಡಿಯೋಲಿರೋ ಕಂಟೆಂಟ್ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡಿ. ಬೈ ಬಾಯ್.